ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವೊಂದು ತುಂಬ ಟೇಸ್ಟ್ ಆಗಿರುವಂತಹ ಮಟನ್ ಮಟನ್ದು ಗ್ರೇವಿ ಮಾಡ್ತಾ ಇದ್ದೀವಿ. ನೋಡ್ಬೋದು, ಇಲ್ಲಿ ನಾನು ಒಂದು ಅರ್ಧ ಕೆಜಿ ಮಟನ್ ತೊಗೊಂಡಿದ್ದೀನಿ ಇಲ್ಲಿ. ಮತ್ತು ಒಂದು ಮೀಡಿಯಮ್ ಸೈಜಿಂದು 2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ ಅಚ್ಕಾರದ ಪುಡಿ 2 ಥರ ತೊಗೊಂಡಿದ್ದೀವಿ. ಒಂದು ಬ್ಯಾಡಗಿ ಮೆಣಸಿನ್ಕಾಯ್ದು, ಒಂದು ನಾರ್ಮಲ್ ನಾವು ಮನೇಲಿ ಯೂಸ್ ಮಾಡ್ತೀವಲ್ರಿ ಅದು ತೊಗೊಂಡಿವಿ. ಮತ್ತು ನಮಗೆ ಇದು ಕರಿಬೇವು ಸೊಪ್ಪು ಬೇಕಾಗುತ್ತೆ. ಮತ್ತು ಇಲ್ಲಿ ಒಂದು 3 ಏಲಕ್ಕಿ ತೊಗೊಂಡಿನಿ, 1 ಟೇಬಲ್ ಸ್ಪೂನಷ್ಟು ಸೊಂಪು, ಒಂದು 7-8 ಲವಂಗು, ಮತ್ತು ಒಂಚೂರು ಚಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ನೋಡ್ಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇದರೊಳಗೆ ಒಂದು 4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟು ಹಾಕೋಲ್ಲ, ಸ್ವಲ್ಪ ಹಾಕೋತೀನಿ ನಾನು. ಇಲ್ಲಿ ಜೀರಿಗೆ ಪುಡಿಯನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ಕೊತ್ತಂಬರಿ ಪುಡಿ ಅಂದರೆ ಧನಿಯಾ ಪುಡಿ ಅದು ಇಟ್ಕೊಂಡಿವಿ. ಇದು ಗರಂ ಮಸಾಲ ಪುಡಿ ಇಟ್ಕೊಂಡಿವಿ. ಇಲ್ಲಿ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ. ಹಸಿಮೆಣ್ಸಿನ್ಕಾಯಿ ಅಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ, ಮತ್ತು ಇದು ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ತೊಗೊಂಡಿವಿ. ಇಲ್ಲಿ ನೋಡ್ಬೋದು, ಈ ಸೊಪ್ಪನ್ನು ಬಳಸಿ ನಾವು ಇವತ್ತು ಮಟನ್ ಗ್ರೇವಿ ಮಾಡ್ತಾಯಿದ್ದೀವಿ. ಇದು ಸೊಪ್ಪು ಅಂತಂದರೆ ಇದು ಹುಳಿ ಸೊಪ್ಪು ಅಂತಾರೆ. ಇದು ನೋಡ್ಬೋದು ನೀವು, ಹುಳಿ ಸೊಪ್ಪು ಅಂತಾರೆ. ಮತ್ತು ಪುಂಡೆ ಸೊಪ್ಪು ಅಂತ ಬರುತ್ತೆ, ಗುಂಗುರ ಸೊಪ್ಪು ಅಂತ ಕೇಳ್ಬೋದು ನೀವು. ಅದು ಮತ್ತು ಇದು ಒಂದೇ ಥರದೇ. ಸಿಕ್ಕರೆ ಅದನ್ನು ನಾವು ಹಾಕಬೇಕಂದೆವು, ಅದು ಸಿಗಲಿಲ್ಲ. ಇದು ಹುಳಿ ಸೊಪ್ಪು ಅಂತ ಹೇಳ್ಕಸ ನಾವು ಇದನ್ನು ಬಳಸ್ತಾ ಇದ್ದೀವಿ. ಇದು ತುಂಬ ಟೇಸ್ಟ್ ಇರುತ್ತೆ. ಮತ್ತು ಟೇಸ್ಟ್ ಅಂದರೆ ತುಂಬ ಅಂದರೆ ಎಕ್ಸ್ಟ್ರಾ ಆರ್ಡಿನರಿ ಟೇಸ್ಟ್ ಇರುತ್ತೆ. ಇದು ಒಂದ್ಸಲಿ ನೀವು ಮಾಡಿ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ವ್ಯೂವರ್ಸ್ ಎಲ್ಲ ತುಂಬ ಆಗ್ತವೆ, ಆದರೆ ನಮಗೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಪ್ಲೀಸ್ ನಮಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡುವಂಥ ವೀಡಿಯೋಗಳೆಲ್ಲ ಫಸ್ಟಿಗೆ ನಿಮಗೆ ಬರುತ್ತದೆ. ಇವೆಲ್ಲ ನಮಗೆ ಇವಾಗ ಮಟನ್ಗೆ ಗ್ರೇವಿ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಈಗ ನಾವು ಕುಕ್ಕರನ್ನು ಇಟ್ಕೊಳ್ಳೋಣ. ನಾವೀಗ ಕುಕ್ಕರನ್ನು ಇಟ್ಕೊಂಡಿದ್ದೇವೆ. ಈಗ ಕುಕ್ಕರನ್ನು ಬಿಸಿ ಆದಮೇಲೆ ಇವಾಗ ನಾವು ಇದಕ್ಕೆ ಎಣ್ಣೆಯನ್ನು ಹಾಕೋತೀವಿ. ಈಗ ನಾವು ಎಣ್ಣೆಯನ್ನು ಹಾಕೋತಾ ಇದ್ದೀವಿ. ಈಗ ನೋಡ್ಬೋದು, ನಾವು ಆಯಿಲನ್ನು ಹಾಕ್ಕೊಂಡಿದ್ದೇವೆ. ಈಗ ಸ್ಟಾರ್ಟಿಂಗ್ಗೆ ನಾವು ಇದಕ್ಕೆ ನಾವು ಇಟ್ಕೊಂಡಿದ್ದೇವಲ್ರಿ ಏಲಕ್ಕಿ ಮತ್ತು ಚಕ್ಕೆ ಲವಂಗ ಎಲ್ಲವನ್ನು ಹಾಕೋತಾ ಇದ್ದೀವಿ. ನೋಡ್ಬೋದು, ಸ್ವಲ್ಪ ಎಣ್ಣೆ ಬಿಸಿ ಆದಾಗೆ ನಾವು ಈ ಮಸಾಲವೆಲ್ಲ ಹಾಕ್ಕೊತೀವಿ. ಈಗ ನಾವು ಈರುಳ್ಳಿಯನ್ನು ಹಾಕೋತಾ ಇದ್ದೀವಿ. ಮಸಾಲೆ ಎಲ್ಲ ಹಾಕೊಂಡಾಗಿದೆ. ನೋಡ್ಬೋದು, ನಮ್ಮದು ಈರುಳ್ಳಿ ಅದು ಹಾಕೊಂಡಾಗಿದೆ. ಈ ಟೈಮ್ನಲ್ಲಿ ನಾವು ಇವಾಗ ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀವಿ. ಕರಿಬೇವು ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸೋಣ. ಇದು ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರುತ್ತೆ. ನಾವು ಅರಿಶಿನವನ್ನು ಹಾಕೋತಾ ಇದ್ದೀವಿ. ನೋಡ್ಬೋದು, ನಾವು ಇದೇ ಟೈಮ್ನಲ್ಲಿ ಈಗ ಜೀರಾ ಪುಡಿಯನ್ನು ಹಾಕೋತಾ ಇದ್ದೀವಿ. ಈಗ ಧನಿಯಾ ಪುಡಿ ಹಾಕೋತಾ ಇದ್ದೀವಿ. ಮತ್ತು ಗರಂ ಮಸಾಲನ್ನು ಹಾಕೋತಾ ಇದ್ದೀವಿ. ಈಗ ನಾವು ಇದಕ್ಕೆ ಉಪ್ಪನ್ನು ಹಾಕೋತಾ ಇದ್ದೀವಿ. ಈಗ ಎಲ್ಲವನ್ನು ಹಾಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವೀಗ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ ನಮಗೆ. ಹಾಗಾಗಿ ನಾವು ಒಂದೊಂದೇ ಹಾಕೊಂಡ್ಬಿಟ್ಟು ಬಾಡಿಸೋಣ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀವಿ. ನೋಡ್ಬೋದು, ಒಂದು 4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿದು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು, ನಾವು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೇವಲ್ರಿ ಅದು ಹಾಕ್ಕೊಂಡೆವು. ಇವಾಗ ನಾವು ಖಾರದ ಪುಡಿ ಇಟ್ಕೊಂಡಿದ್ದೇವಲ್ಲ, ಇದೆಲ್ಲ ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಒಂಚೂರು ಉಪ್ಪು ಕಡಿಮೆ ಅನ್ನಿಸ್ತಿದೆ. ಇವಾಗ ನಾವು ಒಂದೊಂಚೂರು ಉಪ್ಪು ಹಾಕ್ತೀವಿ. ಇವಾಗ ನಮ್ಮದು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ ರೀ. ಈಗ ನಾವು ಚೆನ್ನಾಗಿ ಬಾಡಿಸ್ಕೊಂಡಾಗಿದೆ. ಈ ಟೈಮ್ನಲ್ಲಿ ನಾವು ಈಗ ಮಟನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ಯಾವಾಗಲೇ ಮಟನ್ ತೊಳೆದ್ಮೇಲೆ ತೊಳಿಬೇಕಾದ್ರೆ ಈರುಳ್ಳಿಯನ್ನು ಹಾಕ್ಕೋಬೇಕು ಮಟನ್ನಲ್ಲಿ. ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಮತ್ತು ಈರುಳ್ಳಿ ಅದ್ರ ಜೊತೆಗೆ ಯಾವಾಗಲೂ ನಾವು ಹಾಕ್ತಾನೆ ಇರ್ತೀವಿ. ನೋಡ್ಬೋದು
ಈಗ ನೀವು ನೋಡ್ಬೋದು ನಮ್ಮದು ಮಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕಿದೆ. ಇದು ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ಇದ್ರ ಪರಿಮಳ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ. ನಾವು ಹಾಕಿದ್ದೆಲ್ಲ ಸಾಮಗ್ರಿಗಳನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಇವಾಗ ಒಂದು 5ರಿಂದ 6 ವಿಜಿಲನ್ನು ಮಾಡಿಕೊಳ್ಳೋಣ ರೀ. ಯಾಕಂದರೆ ಮಟನ್ನು ಚೆನ್ನಾಗಿ ಬೆಂದರೆ ನಮಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಹಾಗಾಗಿ ನಾವು ಇದು ಮಟನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಈಗ ನೋಡ್ಬೋದು ನಮ್ಮದು ಈಗ 2 ನಿಮಿಷಗಳ ಕಾಲ ನಾನು ಚೆನ್ನಾಗಿ ತಿರುಗಿಸಿದ್ದೇನೆ. ನಮ್ಮದು ಟೊಮೆಟೊ ಅರ್ಧ ಬೆಂದಿದೆ ನೋಡ್ಬೋದು ನೀವು. ಈಗ ಈ ಟೈಮ್ನಲ್ಲಿ ನಾನು ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡ್ಬೋದು. ಇದು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ವಿಜಿಲ್ ಮಾಡಿಸಿದ್ರೆ ಒಳ್ಳೆಯ ಒಂದು ಟೇಸ್ಟ್ ಆದಂಥ ಮಟನ್ ಸಾಂಬಾರು ನಮಗೆ ರೆಡಿ ಆಗುತ್ತೆ. ಮಟನ್ ಗ್ರೇವಿ ಆದ್ರೂ ಮಾಡ್ಕೋಬೋದು, ಮಟನ್ ಸಾಂಬಾರು ಆದ್ರೂ ಮಾಡ್ಕೋಬೋದು. ಈಗ ನಾನು ಒಂದು ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೇವಲ್ರಿ, ಅದೇ ಒಂಚೂರು ನೀರು ಹಾಕ್ತಾಯಿದ್ದೀನಿ ನೋಡ್ಬೋದು. ಈಗ ನೋಡ್ಬೋದು ನಾನು ಇನ್ನೊಂದು ಲೋಟದಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಮುಚ್ಚಿಬಿಟ್ಟು ಒಂದು 5ರಿಂದ 6 ವಿಜಿಲ್ ಮಾಡಿಸ್ತೀನಿ. ಅಂದರೆ ಇದು ಮಟನ್ನು ನಮಗೆ ತುಂಬ ಬೇಯಬೇಕು. ಬೇಯಿದ್ರೆ ಅದು ಟೇಸ್ಟು ಚೆನ್ನಾಗಿ ಬರುತ್ತದೆ. ಹಾಗಾಗಿ ಈಗ ನಾನು ಕುಕ್ಕರನ್ನು ಕ್ಲೋಸ್ ಮಾಡಿ ಒಂದು 5ರಿಂದ 6 ವಿಜಿಲನ್ನು ಮಾಡಿಸ್ತೇನೆ. ಇವಾಗ 4 ವಿಜಿಲ್ ಆಗಿದೆ. ಇದೊಂದು 5 ವಿಜಿಲ್ ಆಗಿದೆ. ಈಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ನಾವು 10 ನಿಮಿಷಗಳ ಕಾಲ ಇದು ಹೀಗೆ ಬಿಡೋಣ. ಆಮೇಲೆ ಅದನ್ನು ಓಪನ್ ಮಾಡಿ ನೋಡ್ತೀನಿ. ಈಗ ನಮ್ಮದು ಕುಕ್ಕರು ವಿಜಿಲೆಲ್ಲ ಹೋಗಿದೆ. ಈಗ ತಣ್ಣಗಾಗಿದೆ ಕುಕ್ಕರು ನೋಡ್ಬೋದು ನೀವು. ನಾವು ಈಗ ಓಪನ್ ಮಾಡಿ ನೋಡೋಣ ನಮ್ಮದು ಬೆಂದಿದೆ ಏನಂತೇಳಿ. ಮಟನ್ನು ನೋಡ್ಬೋದು ನೀವು. ನೋಡ್ಬೋದು ನಮ್ಮದು ಚೆನ್ನಾಗಿ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ನಮ್ಮದು ಮಟನ್ನು ಫುಲ್ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು. ನೋಡ್ಬೋದು ಈಗ ನಾವು ಇನ್ನೂ ಒಂದು ಸ್ವಲ್ಪ ಬಿಸಿ ಮಾಡಿ ನಾವು ಹುಳಿ ಸೊಪ್ಪನ್ನು ಇದಕ್ಕೆ ಹಾಕಬೇಕಾಗುತ್ತೆ. ನೀವು ನೋಡ್ಬೋದು ನಮ್ಮದು ಮಟನ್ ಸಾಂಬಾರು ಬೇಯ್ತಾ ಇದೆ. ನಾನು ಇದು ಹುಳಿ ಸೊಪ್ಪು, ನೀವು ಪುಂಡೆ ಸೊಪ್ಪಿದ್ದರೆ ಮತ್ತು ಗುಂಗುರ ಸೊಪ್ಪು ಅಂತಾರೆ ಅದಕ್ಕೆ, ಅದನ್ನು ಹಾಕ್ಕೋಬೋದು. ಅಂಬಳ ಬಾಜಿ ಅಂತ ಕರೀತಾರೆ, 2-3 ಹೆಸರು ಕರೀತಾರೆ. ಆ ಸೊಪ್ಪು ಸಿಕ್ಕರೆ ಒಳ್ಳೆಯದು. ಇದನ್ನು ಆ ಸೊಪ್ಪು ಹೇಗೋ ಈ ಸೊಪ್ಪನ್ನ ಹಾಗೆ ಹುಳಿ ಸೊಪ್ಪು ನೀವು ನೋಡ್ಬೋದು. ಇದು ತುಂಬ ಟೇಸ್ಟಾಗಿರುತ್ತೆ. ನಾವು ಇದೇ ಥರನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 2ರಿಂದ 3 ನಿಮಿಷಗಳ ಕಾಲ ಬೇಯಬೇಕಿದು ನಮ್ಮದು. ಯಾಕಂದರೆ ಸೊಪ್ಪು ಚೆನ್ನಾಗಿ ಬೇಯಬೇಕಾಗುತ್ತೆ. ನಾವು ಕುಕ್ಕರ್ ವಿಜಿಲೇನು ಕೂಗ್ಸೋದಿಲ್ಲ ರೀ. ಇದೇ ಥರನೇ ನಮಗೆ ಬೆಂದರೆ ಸಾಕು. ಒಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ನೋಡ್ಬೋದು ನಾವು 3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೇವೆ ನೋಡ್ಬೋದು ನೀವು. ನಾವು ಹಾಕಿದ್ದೇವಲ್ರಿ ಸೊಪ್ಪು, ಅದನ್ನೆಲ್ಲ ಕಾಣಿಸ್ತಾ ಇಲ್ಲ ನೋಡ್ಬೋದ್ರಿ. ಇದು ನಮಗೆ ಪುಂಡೆ ಸೊಪ್ಪಿನ ಥರನೇ ಇದು ಒಳ್ಳೆ ಟೇಸ್ಟ್ ಬರುತ್ತದೆ ನೋಡ್ಬೋದು ನೀವು. ನಮ್ಮದು ಸೊಪ್ಪೆಲ್ಲ ಬೆಂದಿದೆ. ಇವಾಗ ರೆಡಿ ಆಗಿದೆ ನಮ್ಮದು ಮಟನ್ ಕರಿ ಮಟನ್ ಸಾಂಬಾರು ಅಂತ ಅನ್ಬೋದು. ನೋಡ್ಬೋದು ನೀವು. ನಾವೆಲ್ಲವನ್ನು ಹಾಕಿದ್ದನ್ನು ಹದವಾಗಿ ಬೆಂದಿದೆ. ನಾವು ಉಪ್ಪು ಎಲ್ಲ ನಾವು ಫಸ್ಟ್ ಟೈಮ್ನಲ್ಲೇ ಹಾಕಿದ್ದೇವಲ್ರಿ, ಅದೇ ಸಾಕಾಗಿದೆ. ಇವಾಗೇನು ನಾವು ಉಪ್ಪು ಹಾಕೋಂಗಿಲ್ಲ, ಖಾರನೂ ಹಾಕೋಂಗಿಲ್ಲ. ಖಾರ ನಾವು ಸ್ವಲ್ಪ ಕಡಿಮೆನೇ ಊಟ ಮಾಡೋದು. ಖಾರನೂ ಹಾಕಿದೆ, ಉಪ್ಪನ್ನು ಹಾಕಿದೆ, ಎಲ್ಲ ಸರಿಯಾಗಿ ಬೆಂದಿದೆ. ಇವಾಗ ನಾನು ಇದನ್ನು ಆಫ್ ಮಾಡ್ಕೊತಾ ಇದ್ದೇನೆ. ನೀವು ನೋಡ್ಬೋದು ಇವಾಗ ನಮ್ಮದು ಮಟನ್ ಕರಿ ರೆಡಿ ಆಗಿದೆ. ನೋಡಿರಿ ಚೆನ್ನಾಗಿ ಬೆಂದಿದೆ, ಕಲರ್ಫುಲ್ಲಾಗಿ ಬಂದಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊರಿ. ನೀವು ಪುಂಡೆ ಸೊಪ್ಪು ಅಂತಂದರೆ ಗುಂಗುರ ಸೊಪ್ಪು, ಈ ಸೊಪ್ಪು ಆ ಸೊಪ್ಪು ಒಂದೇ ಟೇಸ್ಟ್ ಕೊಡುತ್ತೆ. ನೀವು ಈ ಹುಣಸೆ ಸೊಪ್ಪು ಅಂತಾರೆ, ಇದು ಹುಳಿ ಸೊಪ್ಪು ಅಂತಾರೆ. ಈ ಹುಳಿ ಸೊಪ್ಪು ಆದ್ರೂ ಹಾಕ್ಕೋಬೋದು, ಪುಂಡೆ ಸೊಪ್ಪು ಆದ್ರೂ ಹಾಕ್ಕೋಬೋದು. ಇವೆರಡು ಹಾಕೊಳ್ರಿ, ಮತ್ತು ಬೇರೆ ಯಾವುದು ಹಾಕೊಳ್ಳೋಕೆ ಹೋಗ್ಬೇಡ್ರಿ. ಇದೇ ನಮಗೆ ಒಳ್ಳೆ ಟೇಸ್ಟ್ ಕೊಡೋಂಥ ಸೊಪ್ಪು. ಇದು ಇದಕ್ಕಂಥೇಳಿ ಮಾಡಿರೋ ಸೊಪ್ಪು. ನೀವು ನಮ್ಮ ಚಾನಲನ್ನು ನೋಡಿರಿ, ಮತ್ತು ನಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ನಮ್ಮ ವಿಡಿಯೋನು ಚೆನ್ನಾಗಿ ನೋಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವು ಇದೇ ರೀತಿಯಿಂದ ಮುಂದೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಾಯ ಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ. ಯಾಕಂದರೆ ನಾವು ಇನ್ನೂ ಒಳ್ಳೆ ವಿಡಿಯೋಗಳನ್ನು ಹಾಕಬೇಕಂತ ಇದೆ. ನೀವು ಚೆನ್ನಾಗಿ ಲೈಕ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತು ಶೇರ್ ಮಾಡಿದ್ರೆ ನಮಗೆ ತುಂಬ ಖುಷಿ ಆಗ್ತದೆ. ನಾವು ಹೆಚ್ಚೆಚ್ಚಾಗಿ ರೆಸಿಪಿಗಳನ್ನು ಹಾಕೋಕ್ಕಾಗುತ್ತೆ. ಅದಕ್ಕೆ ನೀವು ಇದನ್ನು ನೋಡಿ, ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ. ನಿಮಗೆ ಎಲ್ಲ ರೆಡಿ ಮಾಡ್ಕೊಂಡು 5 ನಿಮಿಷದಾಗೆ 10 ನಿಮಿಷದೊಳಗೆ ಈ ಮಟನ್ ಕರಿಯನ್ನು ನೀವು ಮಾಡ್ಕೋಬೋದು. ಮನೆಯಲ್ಲೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.